ಹೆತ್ತವರ ಕಣ್ಣ ಮುಂದೆ ಮಕ್ಕಳು ಬೆಟ್ಟದಷ್ಟು ಕನಸು ಹೊತ್ತು ಊರ ಬಿಟ್ಟು ಪೇಟೆಗೆ ಹೋಗ್ತಾರೆ. ನನ್ನ ಮಗಳು ಆಫೀಸರ್ ಆಗ್ತಾಳೆ, ನಮ್ಮ ಕಷ್ಟ ಕಲಿತಾಳೆ ಅಂತ ಅಪ್ಪ ಅಮ್ಮ ಅಂದುಕೊಳ್ತಾ ಇದ್ರೆ ಅಲ್ಲಿ ವಿಧಿ ಬೇರೆಯದ್ದೇ ಆಟ ಆಡಿಬಿಡುತ್ತೆ. ಇವತ್ತು ನಾವು ಹೇಳೋ ಸುದ್ದಿ ನಿಮ್ಮ ಕರಳು ಹಿಂಡುತ್ತೆ. ಒಂದೇ ದಿನ 3 ಬೇರೆ ಬೇರೆ ಕಡೆ 3 ಯುವತಿಯರು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಅದರಲ್ಲೂ ಧಾರವಾಡದಲ್ಲಿ ನಡೆದ ಘಟನೆ ಇದೆಯಲ್ಲ, ಅದು ಕೇವಲ ಸಾವಲ್ಲ, ಅದು ವ್ಯವಸ್ಥೆ ಮತ್ತು ಸಂಬಂಧಗಳ ನಡುವೆ ನಲುಗಿದ ಜೀವದ ಕತೆ. ಈಕೆ ಸಾಯುವ ಮುನ್ನ ಬರೆದಿಟ್ಟ ಈ 2 ಪತ್ರಗಳಲ್ಲಿ ಏನಿತ್ತು? ಆಕೆ ಪ್ರಾಣ ಬಿಡಲು ಕಾರಣ ಕೆಲಸ ಸಿಕ್ತಿಲ್ಲ ಅಂತಾನ, ಅಥವಾ ಆಕೆಯ ಪ್ರೀತಿ ಸೋಲ್ತು ಅಂತಾನ? ಬನ್ನಿ ಆ ಕಣ್ಣೀರಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ. ಧಾರವಾಡ ವಿದ್ಯಾವಂತರ ಕಾಶಿ, ಉತ್ತರ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ಭವಿಷ್ಯದ ಬಾಗಿಲು. ಬಳ್ಳಾರಿ ಮೂಲದ 24 ವರ್ಷದ ಪಲ್ಲವಿ ಕೂಡ ಇಲ್ಲಿಗೆ ಬಂದಿದ್ದು ದೊಡ್ಡ ಕನಸುಗಳನ್ನ ಹೊತ್ತುಕೊಂಡು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅನ್ನೋ ಛಲ ಆಕೆಯದಾಗಿತ್ತು. ಆದ್ರೆ ಡಿಸೆಂಬರ್ 17ರಂದು ನಡೆದಿದ್ದು ಮಾತ್ರ ದುರಂತ. ಕ್ಯಾರಕೊಪ್ಪದ ರೈಲ್ವೆಯ ಹಳಿಯ ಮೇಲೆ ಆಕೆಯ ಛಿದ್ರವಾದ ದೇಹ ಪತ್ತೆಯಾಯಿತು. ಸುದ್ದಿ ಹಬ್ಬಿದ ತಕ್ಷಣ ಎಲ್ಲರೂ ಅಂದುಕೊಂಡಿದ್ದು ಒಂದೇ ಮಾತು, ಪಾಪ ನೇಮಕಾತಿ ವಿಳಂಬವಾಯಿತು, ಕೆಲಸ ಸಿಕ್ತಿಲ್ಲ ಅಂತ ನೊಂದು ಪ್ರಾಣ ಬಿಟ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಕಟ್ಟೆ ಒಡೆಯಿತು. ಸರ್ಕಾರವನ್ನ ಜನ ಬೈಯೋಕೆ ಶುರು ಮಾಡಿದ್ರು. ಆದ್ರೆ ಅಸಲಿ ಸತ್ಯ ಹೊರಬಂದಿದ್ದು ಆಕೆಯ ಪ್ಯಾಂಟಿನ ಕಿಸೆಯಲ್ಲಿದ್ದ 2 ಪತ್ರಗಳಿಂದ. ಹೌದು, ಪೊಲೀಸರು ಆಕೆಯ ಜೇಬು ತಪಾಸಣೆ ಮಾಡಿದಾಗ ಸಿಕ್ಕಿದ್ದು ಎದೆ ನಡಗಿಸುವ ಸತ್ಯ. ಮೊದಲನೆಯ ಪತ್ರವನ್ನ ಆಕೆ ಬರೆದಿದ್ದು ತನ್ನ ಹೆತ್ತ ತಂದೆ ತಾಯಿಗೆ. ಆ ಸಾಲುಗಳನ್ನ ಓದಿದ್ರೆ ಎಂತವರಿಗಾದ್ರೂ ಕಣ್ಣು ಒದ್ದೆಯಾಗುತ್ತೆ. ಅಪ್ಪ ಅಮ್ಮ, ನೀವ್ಯಾವತ್ತೂ ನನಗೆ ಪ್ರೀತಿ ನೀಡ್ಲಿಲ್ಲ, ಬರೀ ಹಾಸ್ಟೆಲ್ನಲ್ಲೇ ನನ್ನ ಬೆಳೆಸಿದ್ರಿ, ನನ್ನ ಬೇಕು ಬೇಡಗಳನ್ನು ನೀವು ಕೇಳಲೇ ಇಲ್ಲ ಅಂತ ನೊಂದ ಮನಸ್ಸಿನಿಂದ ಪತ್ರ ಬರೆದಿದ್ದಾಳೆ. ತಂದೆ ತಾಯಿಯ ಪ್ರೀತಿಗಾಗಿ ಹಪಿಸುತ್ತಿದ್ದ ಆ ಜೀವಕ್ಕೆ ಕೊನೆಗೂ ಸಿಕ್ಕಿದ್ದು ಒಂಟಿತನ ಮಾತ್ರ. ಇನ್ನು 2ನೆಯ ಪತ್ರ, ಅದು ಆಕೆಯ ರೂಮಿನಲ್ಲಿ ಸಿಕ್ಕಿತ್ತು. ಅದು ಬರೆದಿದ್ದು ಆಕೆ ಪ್ರೀತಿಸುತ್ತಿದ್ದ ಹುಡುಗನಿಗೆ. ಬಳ್ಳಾರಿ ತಾಲೂಕಿನ ಕಗ್ಗಲು ಗ್ರಾಮದ ಯುವಕನನ್ನು ಪಲ್ಲವಿ ಪ್ರೀತಿಸುತ್ತಿದ್ಲು. ಆದ್ರೆ ವಿಧಿ ಅಲ್ಲೂ ಕೂಡ ಅಡ್ಡ ಬಂತು ನೋಡಿ. ಜಾತಿ ಅಥವಾ ಅಂತಸ್ತಿನ ಗೋಡೆಯೋ ಗೊತ್ತಿಲ್ಲ, ಮನೆಯವರು ಆ ಪ್ರೀತಿಗೆ ಒಪ್ಪಿಗೆ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ತಾಯಿಯ ಸಂಬಂಧಿಕರ ಜೊತೆ ಮದುವೆ ಮಾಡೋಕೆ ಫಿಕ್ಸ್ ಮಾಡಿದ್ರು. ಇದರಿಂದ ನೊಂದ ಪಲ್ಲವಿ, ನನ್ನವರು ನಿನ್ನ ಜೊತೆ ಬದುಕೋಕೆ ಬಿಡಲ್ಲ, ನನ್ನ ಸಾವಿಗೆ ನಾನೇ ಕಾರಣ, ಕ್ಷಮಿಸು ಅಂತ ಪತ್ರ ಬರೆದಿದ್ಲು. ಆ ರೈಲಿನ ಸದ್ದಿನೊಳಗೆ ತನ್ನ ಪ್ರೀತಿಯನ್ನ, ಕನಸನ್ನ ಶಾಶ್ವತವಾಗಿ ಅಳಸಿ ಹಾಕಿಕೊಂಡಿದ್ದಾಳೆ. ಎಂತ ದುರ್ದೈವ ನೋಡಿ. ಓದಿ ಆಫೀಸರ್ ಆಗಿ ಮೆರೆಯಬೇಕಾದವಳು ಪ್ರೀತಿ ಮತ್ತು ಪೋಷಕರ ವಾತ್ಸಲ್ಯ ಸಿಗದೆ ತೀರಿ ಹೋಗಿದ್ದಾಳೆ. ಧಾರವಾಡದ ಕತೆ ಹೀಗಾದ್ರೆ, ಇತ್ತ ಮಲೆನಾಡಿನ ಶಿವಮೊಗ್ಗದಲ್ಲೂ ಅಂಥದ್ದೇ ಒಂದು ಘೋರ ಘಟನೆ ನಡೆದಿದೆ. ಹೊಸನಗರದ ಕೊಡಚಾದ್ರಿ ಕಾಲೇಜ್ನಲ್ಲಿ ಬಿಕಾಂ ಓದುತ್ತಿದ್ದ ರಚನಾ ಅನ್ನೋ 20 ವರ್ಷದ ಲವಲವಿಕೆಯ ಹುಡುಗಿ ಅವತ್ತು ಸಂಜೆ ಕಾಲೇಜ್ನಿಂದ ಮನೆಗೆ ಬಂದಿದ್ದಾಳೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅದೇ ಏಕಾಂತವನ್ನ ಆಕೆ ಸಾವಿಗೆ ದಾರಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಮನೆಯವರು ಬಂದು ನೋಡುವಷ್ಟರಲ್ಲಿ ಆ ಚಂದದ ಹುಡುಗಿ ಇಹಲೋಕ ತ್ಯಜಿಸಿದ್ಲು. ಯಾಕೆ, ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾವುದೇ ಪತ್ರ ಸಿಕ್ಕಿಲ್ಲ, ಕಾರಣವೂ ಸಿಕ್ಕಿಲ್ಲ. ಓದು, ಆಟ, ಪಾಠ ಎಲ್ಲದರಲ್ಲೂ ಮುಂದಿದ್ದ ಹುಡುಗಿ ದಿಢೀರನೆ ಇಂಥ ಕಠೋರ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಇನ್ನೂ ನಿಗೂಢ. ಆ ಮನೆಯಲ್ಲಿ ಈಗ ಬರೀ ಮೌನ ಮತ್ತು ಉತ್ತರ ಸಿಗದ ಪ್ರಶ್ನೆಗಳು ಮಾತ್ರ ಉಳಿದಿದೆ. ಇವರಿಬ್ಬರು ತಾವಾಗಿಯೇ ಸಾವನ್ನು ಅಪ್ಪಿಕೊಂಡಿದ್ರೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ವಿಧಿಯೇ ಒಂದು ಮಗುವನ್ನ ಕಿತ್ತುಕೊಂಡು ಬಿಡ್ತು. 22 ವರ್ಷದ ದಿಶಾ ಪದವಿ ಮುಗಿಸಿ ಇನ್ನೇನು ಕೆಲಸಕ್ಕೆ ಸೇರಬೇಕು, ಅಪ್ಪ ಅಮ್ಮನನ್ನು ಸಾಕ್ಬೇಕು ಅಂತ ಕನಸು ಕಂಡಿದ್ಲು. ಹಾಸ್ಟೆಲ್ನಲ್ಲಿ ನಗ್ನಗ್ತಾ ಇದ್ದವಳು ಇದ್ದಕ್ಕಿದ್ದ ಹಾಗೆ ಎದೆನೋವು ಅಂತ ಕುಸಿದು ಬಿದ್ಲು. ವಯಸ್ಸು 22. ಆ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್. ಕೇಳೋದಕ್ಕೆ ನಂಬೋದಕ್ಕೆ ಆಗ್ತಿಲ್ಲ ಅಲ್ವಾ? ಆದ್ರೆ ವಿಧಿ ಆಟದ ಮುಂದೆ ಮನುಷ್ಯನ ಹಠ ನಡೆಯಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕ್ಷಣಾರ್ಧದಲ್ಲಿ ಆಕೆಯ ಉಸಿರು ನಿಂತೇ ಹೋಯಿತು. ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಓದೋಕೆ ಬಂದ ಮಗಳ ಹೆಣವನ್ನ ನೋಡೋ ಶಕ್ತಿ ಆ ಪೋಷಕರಿಗೆ ಎಲ್ಲಿಂದ ಬರಬೇಕು? ಇವತ್ತಿನ 3 ಸುದ್ದಿಗಳು ನಮ್ಮನ್ನು ಕಾಡದೇ ಇರಲ್ಲ. ಪಲ್ಲವಿಯ ಒಂಟಿತನ, ರಚನಾಳ ನಿಗೂಢತೆ, ದಿಶಾಳ ವಿಧಿಲೀಲೆ, ಎಲ್ಲವೂ ನೋವಿನ ಸಂಗತಿಗೆ. ಅದರಲ್ಲೂ ಪಲ್ಲವಿ ತೆಗೆದುಕೊಂಡ ನಿರ್ಧಾರವಂತೂ ಯಾರಿಗೂ ಬೇಡ. ಸಮಸ್ಯೆ ಏನೇ ಇರಲಿ, ಪ್ರೀತಿ ಸಿಗದೇ ಇರಲಿ, ಪ್ರಾಣ ತೆಗೆದುಕೊಳ್ಳುವುದು ಅದಕ್ಕೆ ಪರಿಹಾರ ಅಲ್ಲ. ಇಂದಿನ ಯುವಜನಾಂಗ ಯಾಕೆ ಇಷ್ಟು ದುರ್ಬಲವಾಗ್ತಿದೆ?